ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ನಾನಿವತ್ತು ಅಂಬಾಗಿರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಸ್ಟೆಪ್ಗಳ ಮೇಲೆ ಇದೆ, ಹತ್ಕೊಂಡು ಹೋಗೋಣ ಇವಾಗ. ಶ್ರೀ ಅಂಬಾಗಿರಿ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಏನಲ್ಲ, ಬಟ್ ಹಿಲ್ಸ್ ಮೇಲೆ ಇರುವುದರಿಂದ ತುಂಬ ಚಿಕ್ಕದಾಗಿ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ. ಸ್ಟೆಪ್ಗಳು ಅಷ್ಟೇ, ತುಂಬ ಜಾಸ್ತಿ ಸ್ಟೆಪ್ಗಳೇನು ಇಲ್ಲ, ಆರಾಮಾಗಿ ನಾವು ಹತ್ಕೊಂಡು ಮೇಲೆ ಹೋಗ್ಬೋದು. ಇದು ಎಂಟ್ರೆನ್ಸ್ ದೇವಸ್ಥಾನದ್ದು. ಹಾಗೆಯೇ ದೇವಸ್ಥಾನದ ಎದುರುಗಡೆಯಲ್ಲಿ 2 ಆನೆ ಕೂಡ ಇದೆ, ಹಾಗೆ ಧ್ಯಾನ ಮಂದಿರ ಕೂಡ ಇದೆ. ತುಂಬ ಚೆನ್ನಾದ ಶೈಲಿಯಲ್ಲಿ ದೇವಸ್ಥಾನವನ್ನು ಕೆತ್ತನೆ ಮಾಡಿದ್ದಾರೆ. ಇದ್ರ ಒಳಗೆ ಶ್ರೀ 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 ಕಾಳಿಕಾ ಭವಾನಿ ದೇವರಿರೋದು. ಹಾಗೆಯೇ ಗರ್ಭಗುಡಿಯನ್ನು ಗ್ರೀನ್ ಕಲರಿಂದ ತುಂಬ ಚೆನ್ನಾಗಿ ಪೇಂಟನ್ನು ಮಾಡಿದ್ದಾರೆ. ಕಾಳಿಕಾ ಭವಾನಿ ದೇವಿಯ ಅಪೋಸಿಟಲ್ಲಿ ಒಂದು ನಂದಿ ಕೂಡ ಇದೆ, ಹಾಗೆ ಅದರ ಕೆಳಗೆ ಶಿವಲಿಂಗ ಕೂಡ ಇದೆ. ಈ ದೇವಸ್ಥಾನದ ವಿಶೇಷ ಅಂದರೆ ಯಾವ ಹೂವನ್ನು ಪೂಜೆ ಮಾಡಿದರೆ ಯಾವ ಫಲ ಸಿಗುತ್ತೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜಾಜಿ ಹೂವಿಂದ ನಾವು ಪೂಜೆ ಮಾಡಿದರೆ ದುಷ್ಟಗುಣಗಳೆಲ್ಲ ನಿವಾರಣೆಯಾಗುತ್ತೆ. ಹಾಗೆ ಸಂಪಿಗೆ ಹೂವಿಂದ ಪೂಜೆ ಮಾಡಿದರೆ ಮಾಂತ್ರಿಕ ದೋಷಗಳು ಯಾವುದು ನಡೆಯೋದಿಲ್ಲ. ಪಾರಿಜಾತ ಹೂವಿಂದ ಪೂಜೆ ಮಾಡಿದರೆ ಕಾಳಸರ್ಪ ದೋಷ ನಿವಾರಣೆಯಾಗುತ್ತೆ. ಹಾಗೆಯೇ ರುದ್ರಾಕ್ಷಿಯಿಂದ ಪೂಜೆ ಮಾಡಿದರೆ ಎಷ್ಟೇ ಕಷ್ಟ ಬಂದರೂ ಜಯಶಾಲಿಯಾಗ್ತೀವಿ. ಸೊ ಹೀಗೇ ಪ್ರತಿಯೊಂದು ಹೂ ಅಂದರೆ ಮಲ್ಲಿಗೆ ಹೂ ಇರ್ಬೋದು, ಎಕ್ಕದ ಹೂ ಇರ್ಬೋದು, ಕಣಗಿಲೆ ಹೂ ಇರ್ಬೋದು, ಪ್ರತಿಯೊಂದು ಹೂವಿನ ಬಗ್ಗೆನೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ದೇವಸ್ಥಾನದ ಮೇಲಿಂದ ನಿಂತು ನೋಡಿದರೆ ಕೆಳಗಡೆ ತುಂಬ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಕಾಣುತ್ತೆ. ಹಾಗೆಯೇ ತುಂಬ ಗ್ರೀನರಿಯಾಗಿ ತುಂಬ ಕೂಲಾಗಿ ಇದೆ. ಈ ಅಂಬಾಗಿರಿ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ನಾಗರಮೂರ್ತಿ ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಶ್ರೀರಾಮಕೃಷ್ಣ ಕಾಳಿಕಾ ಮಠ ಕೂಡ ಇದೆ. ಈ ದೇವಸ್ಥಾನವು ಅದ್ಭುತವಾದ ಪ್ಲೇಸಲ್ಲಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಹೀಲ್ಸ್ ಮೇಲೆ ಇರೋದ್ರಿಂದ ತುಂಬ ಚೆನ್ನಾಗಿ ಹಾಗೆ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ. ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಪ್ಲೇಸು ತುಂಬಾ ಅದ್ಭುತವಾಗಿದೆ. ಹಾಗೆಯೇ ಪಾರ್ಕಿಂಗ್ ಏರಿಯಾದ ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡದಾದ ಪಾರ್ಕಿಂಗ್ ಏರಿಯಾ ಇದೆ. ಆರಾಮಾಗಿ ಪಾರ್ಕಿಂಗನ್ನು ಮಾಡ್ಬೋದು ವೆಹಿಕಲನ್ನು. ಶ್ರೀ ಕ್ಷೇತ್ರ ಅಂಬಾಗಿರಿಯಲ್ಲಿ ಯಾಗಶಾಲೆ ಇದೆ, ಹಾಗೆ ಗೋಶಾಲೆ ಕೂಡ ಇದೆ. ಹಾಗೆಯೇ ಪ್ಲೇಸ್ ತುಂಬ ಬೃಹದಾಕಾರವಾಗಿದೆ. ಸೊ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.